ಟೀಕೆ ಮಾಡೋರು ಮಾತಾಡ್ತಾರೆ ಸರ್, ಅದನ್ನು ಚಿಂತಿಸಲ್ಲ. ಅವ್ರು ಎಷ್ಟು ಅವ್ರನ್ನ ಟೀಕೆ ಮಾಡ್ತಾರೋ, ಎಷ್ಟು ನನ್ನ ವಿರೋಧ ಮಾಡ್ತಾರೋ, ಎಷ್ಟು ಅವ್ರು ನನ್ನನ್ನು ಕೊಲೆ ಬೆದರಿಕೆ ಹಾಕ್ತಾರೋ ಅಷ್ಟು ನಾವು ಎತ್ತರಕ್ಕೆ ನಾನು ಬೆಳಿತೀನಿ, ಅದು ನನಗೆ ಗೊತ್ತಿದೆ. ಅದಕ್ಕಾಗ್ಬಿಟ್ಟು ನಾನು ಚಿಂತಿಸಲ್ಲ. ನೀವು ಹೆದರಂಗಿಲ್ಲ? ಇಲ್ಲ ಸರ್, ಹೆದರಲ್ಲ. ಪ್ರಾಣಕ್ಕೆ ಹೆದರಂಗಿಲ್ಲ? ಪ್ರಾಣ ಯಾರು ಸೊತ್ತು ಸರ್? ಇಲ್ಲಿ ಇದು ಶಾಶ್ವತವಾಗಿರ್ಲಾಗ ಬಂದಿನ ಪ್ರಾಣನೇ ಇಲ್ಲವಲ್ಲ. ಇಲ್ಲಿ ಶಾಶ್ವತವಾಗಿ ನಾನು ಪ್ರಾಣ ಬೇಕಂತ ಹೇಳ್ಬಿಟ್ಟು ಅನ್ನೋನು ಲಿಂಗಾಯತನಲ್ಲ. ಯಾಕೆ ನೀವು ಸುಮ್ಮನೆ ತಪ್ಪಾದಿಗೆ ಮಾತಾಡ್ತೀರಿ ಅನ್ನುವಂಥ ಭ್ರಮೆ ಅವ್ರಿಗೆ ಉಂಟಾಗ್ತದೆ? ನೀವು ಸತ್ಯನೇ ಹೇಳಕತ್ತೀರಿ. ಇಲ್ಲ, ಅದು ನೀವು ಏನು ಹೇಳೋದು ಲಿಂಗಾಯತರಿಗೆ ಹೇಳ್ತೀರಿ. ಹೌದು, ಲಿಂಗಾಯತರಿಗೆ ಬಿಟ್ಟು ನಾನು ಯಾರಿಗೆ ಬೇರೆ ಯಾರಿಗೂ ಹೇಳಲ್ಲ. ಲಿಂಗಾಯತರ ಯಾಕಂದ್ರೆ ಇಲ್ಲಿ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಮನುಸ್ಮೃತಿಗಳನ್ನು ಮತ್ತು ಮನುವಾದಿಗಳನ್ನು ಬಿಟ್ಟು ಬಂದು ಹೊರಬಂದು ಇವತ್ತು ಒಂದು ಭವ್ಯವಾದ ಸಮಾಜ ಮತ್ತು ಭವ್ಯವಾದ ಒಂದು ವಚನ ಸಾಹಿತ್ಯ ನಮ್ಮನ್ನು ಕೊಟ್ಟಿದ್ದಾರೆ. ಅದು ಉಳಿಸ್ಕೊಳ್ಳೋ ಕೆಲಸ ನಮ್ದು ಎಲ್ಲರದ್ದು ಅದರಲ್ಲಿ ಪಾಲಿದೆ. ನಂದಿದೆ, ನಿಮ್ಮದಿದೆ. ಪ್ರತಿಯೊಬ್ಬ ನಾನು ಲಿಂಗಾಯತ ಅನ್ನೋನು ಎಲ್ಲರೂ ಕೂಡ ಅದು ಉಳಿಸ್ಕೋಬೇಕನ್ನೋ ಪರಿವಾಯಿ ಗೊತ್ತಿದೆ. ಒಂದು ವೇಳೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇವ್ರಿಗೆ ಈಗ ಗೊತ್ತಾಗಲ್ಲ. ಇವರು ಹೋರಾಡ್ತಾರೆ, ಕೀಚಾಡ್ತಾರೆ. ಒಂದು 4-5 ದಿವಸ 5-6 ದಿವಸಕ್ಕೆ ಒಂದು ಸ್ವಲ್ಪ ದಿವಸಕ್ಕೆ ಇವರು ಎಲ್ಲವನ್ನು ಬಂದ್ ಮಾಡ್ತಾರೆ, ಸ್ವಿಚ್ ಹಾಕೊಂಡು ಬಂದ್ ಮಾಡ್ತಾನೆ. ಮುಂದೆ ಇವ್ರ ಮಕ್ಕಳ ಭವಿಷ್ಯ